ಮುಟ್ಟದ ಸೊಪ್ಪಿಲ್ಲ, ಕ್ಷೌರಿಕ ಮುಟ್ಟದ ಜನರಿಲ್ಲ ಎನ್ನುವ ಮಾತಿದೆ. ಆದರೂ ಸಹ ಸಮುದಾಯದ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜವನ್ನ ಸರ್ಕಾರ ಗುರುತಿಸಬೇಕಿದೆ ಎಂದು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಹೇಳಿದರು. ವಿಶ್ವ ಕ್ಷೌರಿಕ ದಿನಾಚರಣೆಯ ಪ್ರಯುಕ್ತ ಬೇಲೂರು ಪಟ್ಟಣದ ಜೆಪಿ ನಗರದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೇರ್ ಕಟ್ ಮಾಡಲು ಚಾಲನೆ ನೀಡಿ ಮಾತನಾಡಿದ ಅವರು, ಅನಾದಿ ಕಾಲದಿಂದಲೂ ಧಾರ್ಮಿಕ, ಸಾಂಪ್ರದಾಯಿಕವಾಗಿ ನಾಟಿ ವೈದ್ಯ, ಕ್ಷೌರಿಕ ಹಾಗೂ ನಾದಸ್ವರ, ಡೋಲು ಬಾರಿಸುವುದು ಮುಂತಾದ 12 ಪ್ರಮುಖ ವೃತ್ತಿಗಳನ್ನು ಮುಂದುವರೆಸಿಕೊಂಡು ಬರುತ್ತಿದ್ದೇವೆ. ವೇದ ಉಪನಿಷತ್ ಕಾಲದಿಂದಲೂ ನಮ್ಮ ವೃತ್ತಿಗೆ ಗೌರವವಿದ್ದು, ರಾಜ ಮಹಾರಾಜರ ಕಾಲದಲ್ಲಿ ಯಾವುದೇ ಆಸ್ತಿಗಳನ್ನು ಪಡೆಯದೆ ಅಕ್ಕಿ, ಬೇಳೆ ಇತ್ಯಾದಿ ಆಹಾರ ಧಾನ್ಯ ಪಡೆದು ಸೇವಾ ವೃತ್ತಿಗಳನ್ನು ಮಾಡುತ್ತಾ ಬಂದಿದ್ದೇವೆ. ಮೂಲ ಕ್ಷೌರಿಕರಾದ ನಾವುಗಳು ಕೇವಲ ವೃತ್ತಿಯಲ್ಲಿ ಕ್ಷೌರಿಕರಾಗಿರಲಿಲ್ಲ. ಗಾಯಗಳಿಗೆ ಔಷಧಿ ಹಚ್ಚುವುದು, ದಂತ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗಳನ್ನು ಮಾಡುವುದು, ಹೀಗೆ ಹಲವು ಪಾರಂಪರಿಕ ವೈದ್ಯ ಪದ್ಧತಿಯೆಲ್ಲ ನಮ್ಮನ್ನ ತೊಡಗಿಸಿಕೊಂಡಿದ್ದೆವು. 1996ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಕ್ಷೌರಿಕರು ವೈದ್ಯ ಸಂಘವನ್ನ ಸ್ಥಾಪಿಸಿದ್ದಾರೆ. ಅದರ ನೆನಪಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 16ನೇ ದಿನವನ್ನ ವಿಶ್ವ ಕ್ಷೌರಿಕರ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ನಮ್ಮ ಇತಿಹಾಸ ಸಾರುವ ಈ ದಿನವನ್ನ ನಮಗಾಗಿ ಸಮರ್ಪಿಸಿಕೊಂಡು ಕೇಶವಿನ್ಯಾಸವನ್ನ ಘನತೆ ಗೌರವದಿಂದ ಮಾಡುತ್ತಾ ನಮ್ಮ ವೃತ್ತಿ ಕೌಶಲ್ಯ, ವೃತ್ತಿ ಪ್ರೇಮ, ವೃತ್ತಿ ಗೌರವ, ವೃತ್ತಿ ರಕ್ಷಣೆಯ ಜಗತ್ತಿನ ಧ್ವನಿಗೆ ನಾವು ಧ್ವನಿಗೂಡಿಸೋಣ ಎಂದು ಹೇಳಿದರು. ನಂತರ ಕೆಡಿಪಿ ಸದಸ್ಯ ಚೇತನ್ ಸಿ ಗೌಡ ಮಾತನಾಡಿ, ಸಂಕಷ್ಟದ ನಡುವೆಯೂ ರಾಜ್ಯದಲ್ಲಿ ಸವಿತಾ ಸಮಾಜದ ಬಂಧುಗಳು ವೃತ್ತಿ ಪ್ರಾವಿತ್ಯತೆ ಕಾಪಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ನಡೆಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರುವ ಸೌಲಭ್ಯ ಪಡೆದುಕೊಳ್ಳುವ ಜೊತೆಗೆ ಆರೋಗ್ಯವಂತ ಸಮಾಜವನ್ನ ನಿರ್ಮಿಸಲು ತಮ್ಮದೇ ಆದ ಕೊಡುಗೆ ನೀಡಿ ಕೇವಲ ಕ್ಷೌರಿಕ ವೃತ್ತಿ ಮಾತ್ರವಲ್ಲದೆ ಕಲೆಯಲ್ಲಿ ಸಹ ವಿಶಿಷ್ಟ ಸ್ಥಾನಮಾನ ಹೊಂದಿದ್ದಾರೆ. ವೃತ್ತಿಯನ್ನ ಅವಹೇಳನೆ ಮಾಡುವಂತಹ ಪದ ಬಳಸುವುದರಿಂದ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಸವಿತಾ ಸಮಾಜದವರಿಗೆ ಮುಜುಗರ, ಅವಮಾನ ಮಾಡಿದಂತಾಗತ್ತೆ. ಅದಕ್ಕಾಗಿ ಸರ್ಕಾರ ಆಟ್ರಾಸಿಟಿ ಮಾದರಿಯಲ್ಲಿ ಬಂಧಿತ ಪದವನ್ನ ಬಳಕೆ ಮಾಡುವವರನ್ನ ಕೇಸು ಹಾಕಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ವಿಶ್ವ ಕ್ಷೌರಿಕ ದಿನಾಚರಣೆ, ವರ್ಲ್ಡ್ ಬಾರ್ಬರ್ಸ್ ಡೇ ಅಂತೇಳಿ ಇವತ್ತು ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 16. ಹಿಂದೆ 1996 ಇಸ್ವಿಯಲ್ಲಿ ವಿಶ್ವ ಕ್ಷೌರಿಕರ ವೈದ್ಯ ಸಂಘವನ್ನು ಸ್ಥಾಪನೆ ಮಾಡೋ ಮೂಲಕ ಕ್ಷೌರಿಕರಿಗೂ ಒಂದು ದಿನ ಅಂತೇಳಿ ಒಂದು ಮೀಸಲಾಗಿಟ್ಟಿದ್ದಾರೆ. ಇದು ಫ್ರಾನ್ಸ್ ದೇಶದಲ್ಲಿ ಪ್ರಥಮವಾಗಿ ಚಾಲ್ತಿ ಬರುತ್ತೆ. ತದನಂತರ ನಮ್ಮ ಸಮಾಜದ ಹಿತೈಷಿಗಳಾದಂಥ ಶ್ರೀಯುತ ನಾಮದೇವ್ ನಾಗರಾಜ್ ಅವರು ಇದನ್ನು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಭಾರತ ದೇಶದ ರಾಜ್ಯಾದ್ಯಂತ ಚಲಾವಣೆಗೆ ತರ್ತಾರೆ. ಅದರಂತೆ ನಾವು ಇದರಿಂದ ಪ್ರೇರಣೆಗೊಂಡು ಕ್ಷೌರಿಕ ದಿನನ ಒಂದು ಇದೆಯಲ್ಲ ಅಂತೇಳಿ ಒಂದು ಸಂತೋಷಕ್ಕೆ ನಾವು ಏನಾದ್ರು ವಿಭಿನ್ನವಾಗಿ ಮಾಡ್ಕೋಬೇಕು ಅಂತೇಳಿ ಆಚರಣೆ ಮಾಡ್ಕೊಬರ್ತಾಯಿದ್ವಿ. ಪ್ರತಿ ವರ್ಷ ನಾವು ಕ್ಷೌರಿಕ ವೃತ್ತಿ ಮಾಡೋಂಥ ಸಾಧಕರನ್ನು ಗುರುತಿಸ್ತಾ ಇದ್ವಿ. ಈಗ ಸ್ವಲ್ಪ ವಿಭಿನ್ನವಾಗಿದೆ, ಸಾಮಾಜಿಕ ಕಳಕಳಿ ಇಡಬೇಕು ಅಂತೇಳಿ ಇವತ್ತು ಹೆಚ್ಚಾಗಿ ಇವರು ಮುಂದಿನ ದಿನದಲ್ಲಿ ಸಾಮಾಜಿಕವಾಗಿ ಒಂದೊಂದು ಕೊಡುಗೆಗಳನ್ನ ಇವರು ತಗೊಂಡು ಬರಬೇಕು. ಅದ್ರ ಜೊತೆಗೆ ಸರ್ಕಾರದ ಮುಖಾಂತರ ನಾನು ಏನು ಕೇಳ್ತಿದ್ದೀನಿ ಅಂದರೆ, ಇವತ್ತು ನಾನೊಬ್ಬ ಕೆಡಿಪಿ ಸದಸ್ಯ ಆಗಿರೋದ್ರಿಂದ ಸರ್ಕಾರಕ್ಕೆ ನಾನು ಒಂದು ಏನು ಕೇಳ್ಕೊಂತೀನಿ ಅಂತಂದರೆ, ಇವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ ಜನಗಳು. ಅವ್ರನ್ನ ಒಂದು ಜಾತಿ ನಿಂದನೆ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನಾದ್ರು ಒಂದು ಆ ಥರದ್ದು ಮಾಡ್ತಾರೆ. ಅದ್ರ ಕಾನ್ಸೆಪ್ಟಲ್ಲಿ ಇವರಿಗೆ ಕ್ಷೌರಿಕರಿಗೆ ಏನಾದರೂ ಒಂದು ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇವ್ರನ್ನ ಯಾವುದೇ ರೀತಿ ಬೈಬಾರ್ದು, ತೆಗೊಳ್ಬಾರ್ದು ಅನ್ನೋದೊಂದು ಕಾನೂನನ್ನ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ದಿನ ಎಲ್ಲರ ಪರವಾಗಿ ನಾನು ಕೇಳ್ಕೊತಿದ್ದೀನಿ.